ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಮ್ಮ ಮಿಸ್ಸಸ್ ಮಾಡಿರೋಂತಹ ಎಗ್ ಬಿರಿಯಾನಿ ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಇದು ಬಂದ್ಬಿಟ್ಟು ಅಂಗಡಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಪಲಾವ್ ಐಟಮ್ ಅಂತ ಹೇಳಿದ್ರೆ ಕೊಡ್ತಾರೆ, ಅದು ತೊಗೊಳ್ಳಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಈಗ ಫಸ್ಟು ನಾವು ಮೊಟ್ಟೆನ ಬೇಯಿಸ್ಕೊಳ್ಳೋಣ. ಒಂದು 3 ವಿಸಿಲ್ ಕೊಟ್ಟರೆ ಸಾಕು. ಅದಕ್ಕೆ ಮೊಟ್ಟೆ ಬೇಯ್ತಾ ಇರಲಿ ಒಂದು ಸೈಡಲ್ಲಿ. ಇನ್ನೊಂದು ಸೈಡಲ್ಲಿ ಇನ್ನೊಂದು ಕುಕ್ಕರಲ್ಲಿ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ನೀವು ಎಷ್ಟು ಎಣ್ಣೆ ಯೂಸ್ ಮಾಡ್ತೀರೋ ಅದರ ಅಂದಾಜು ಮೇಲೆ ಹಾಕ್ಕೊಳ್ಳಿ. ನಾವು ಒಂದು 3 ಸ್ಪೂನ್ಸ್ ಹಾಕಿದ್ದೀವಿ. ಎಣ್ಣೆ ಬೇಯ್ದ್ಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ ಎಲ್ಲ ಮಿಕ್ಸ್ ಇರುವಂಥದ್ದು ನಮ್ಮ ಮನೆಯಲ್ಲಿ. ಸ್ವಲ್ಪ ಕುಕ್ ಆದಮೇಲೆ ಅದಕ್ಕೆ ಈ ಬಿರಿಯಾನಿ ಐಟಮ್ ಏನೇನಿದೆಯೋ ಅದನ್ನೆಲ್ಲದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ಕಲಿಸ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಕುಕ್ ಆದ ನಂತರ ಈರುಳ್ಳಿ. ಇದಕ್ಕೆ ನಾವು ಒಂದು 4 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಯಾಕಂದರೆ ಮತ್ತೆ ಇದಕ್ಕೆ ನಾವು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೀವಿ. ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಸಾಲ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ನೋಡಿ ಫ್ರೆಂಡ್ಸ್, ಇದು ಅಕ್ಕಿ ಒಂದು 3 ಟೈಮ್ಸ್ ಸೋನಾ ಮಸೂರಿ ಅಕ್ಕಿ ಒಂದು 3 ಟೈಮ್ಸ್ ತೊಳೆದು ಅಂದಾಜು ನೀರು ನಾರ್ಮಲಾಗಿ ಇಟ್ಟಿರೋದು. ಈಗ ಈ ಈರುಳ್ಳಿ ಮಸಾಲೆ ಐಟಮ್ ಎಲ್ಲ ಕುಕ್ ಆದ ನಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ನಮ್ಮ ಮನೇಲಿ ಮಾಡುವಂಥದ್ದು. ನೀವು ಬೇಕಾದರೆ ಔಟ್ಸೈಡಲ್ಲಿ ಸಿಗುತ್ತೆ, ಅದು ತೊಗೊಬೋದು. ಇನ್ನು ಕುಕ್ ಮಾಡೋದು ತುಂಬ ಈಸಿ ಫ್ರೆಂಡ್ಸ್, ತುಂಬ ಬೇಗ ಆಗುತ್ತೆ. ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಫ್ರೆಂಡ್ಸ್, ನಾವು ಸ್ವಲ್ಪ ಜಾಸ್ತಿ ತಿಂತೀವಿ, ಅದಕ್ಕೆ ಸ್ವಲ್ಪ ಜಾಸ್ತಿ. ಚಕ್ಕೆ ಲವಂಗ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನೂ ಹಾಕ್ಕೊಳ್ಳಿ. ಸ್ವಲ್ಪ ಚಕ್ಕೆ ಲವಂಗ ಪುಡಿ ಜಾಸ್ತಿ ಯೂಸ್ ಮಾಡೋರು ಜಾಸ್ತಿ, ಅವರವರ ಇಷ್ಟದಂತೆ. ಇದಕ್ಕೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿ ಮತ್ತು ವಾಟರ್ ಎರಡೂ ಹಾಕ್ಬಿಡಿ. ಇದು ಬ್ಯಾಚುಲರ್ಸ್ಗೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್, ತುಂಬ ಬೇಗ ಕುಕ್ ಮಾಡ್ಕೊಬೋದು. ಫಾಸ್ಟಾಗಿ ಮಾರ್ನಿಂಗ್ ಟೈಮ್ಸಲ್ಲಿ ಫಾಸ್ಟಾಗಿ ಕುಕ್ ಮಾಡಿಕೊಂಡು ತಗೊಬೋದು. ಇದನ್ನು ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ. ಬ್ಯಾಚುಲರ್ಸ್ ಆಗಲಿ, ಫ್ಯಾಮ್ಲಿಯಲ್ಲಾಗಲಿ, ಅರ್ಜೆಂಟಾಗಿ ಯಾರಾದರೂ ಮನೆಗೆ ನೆಂಟರು ಬಂದಿರಬೇಕಾದ್ರೂ ಈಸಿಯಾಗಿ ಮಾಡ್ಕೊಬೋದು, ಬೇಗ ಆಗುತ್ತೆ. ಈಗ ಸಾಲ್ಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ಟೇಸ್ಟಿಗೆ ತಕ್ಕನಾಗಿ. ಇದಕ್ಕೆ ಕಲ್ಲುಪ್ಪು ಹಾಕ್ಬೋದು, ಪುಡಿ ಉಪ್ಪು ಹಾಕ್ಬೋದು. ಯಾರು ಹೇಗೆ ಯೂಸ್ ಮಾಡ್ತೀರೋ ಆ ಥರ ಹಾಕ್ಕೊಬೋದು, ಅದೇನು ತೊಂದರೆ ಇಲ್ಲ. ಅದು ವಿಸಿಲ್ಗೆ ಇಟ್ಬಿಟ್ಟು ನಮ್ಮ ಎಗ್ಸು ಕುಕ್ ಆಗಿದೆ, ಎಗ್ಸ್ನ ಸುಲ್ಕೊಂಬಿಡೋಣ. ಎಗ್ಸ್ನ ಸುಲ್ಕೊಂಡ ನಂತರ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 2 ಸ್ಪೂನ್ಸ್ ಅಷ್ಟು, ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಲೈಟಾಗಿ, ಜಾಸ್ತಿ ಬೇಡ, ಸ್ವಲ್ಪ ಚಕ್ಕೆ ಲವಂಗ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಇಷ್ಟೇ ಸಾಕು ಫ್ರೆಂಡ್ಸ್. ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೋಡಿ 1 ಟೀ ಸ್ಪೂನ್ ಅಷ್ಟು ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಕುಕ್ ಆಗಬೇಕು, ಸ್ಮೆಲ್ ಬರಬಾರ್ದು. ಸ್ಮೆಲ್ ಬರ್ದಿರ ಚೆನ್ನಾಗಿ ಕುಕ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ. ಅದನ್ನು ಕುಕ್ ಮಾಡಿದ ನಂತರ ಸ್ಮೆಲ್ ಬರ್ದಿರೋ ಚೆನ್ನಾಗಿ ಕುಕ್ ಆದಮೇಲೆ ಅದಕ್ಕೆ ಮೊಟ್ಟೆನ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಮಾತ್ರ ಹಾಕ್ಕೊಂಡು ಅನ್ನ ರೆಡಿಯಾಗಿದೆ. ಅನ್ನ ತೆಗೀರಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ತುಂಬ ಈಸಿ ಪ್ರೊಸೆಸ್ ಮಾಡೋದು. ಈಗ ಇದಕ್ಕೆ ನಾವು ಮೊಟ್ಟೆನ ರೆಡಿ ಮಾಡ್ಕೊಂಡಿದ್ವಲ್ಲ, ಎಗ್ಸ್ನ, ಇದನ್ನು ಎಗ್ಸು ಮತ್ತು ಗೊಜ್ಜು ಏನಿರುತ್ತೋ ಅದನ್ನು ಹಾಕ್ಕೊಂಬಿಡಿ. ಅದನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಳಿಸ್ಕೊಂಬಿಡಿ ಫ್ರೆಂಡ್ಸ್. ಅಷ್ಟೇ, ರೆಡಿ ಆಯಿತು. ಈಗ ಸರ್ವ್ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.